ಇನ್ನೊಂದು ದುಬಾರಿ ಆಗುತ್ತೆ, ಜನರಿಗೆ ಹೊರೆ ಬೀಳತ್ತೆ. ಏನು ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ ಬೆಲೆ ಕೂಡ ಏರಿಕೆ ಆಗುತ್ತೆ. ಇದು ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ಕ್ಯಾಬ್ ಚಾಲಕರಿಗಾಗಿರ್ಬೋದು ಅಥವಾ ವಾಹನ ಚಲಾಯಿಸೋರ್ಗಾಗಿರ್ಬೋದು, ಇದು ಯಾವ ರೀತಿಯಲ್ಲಿ ಹೊರೆ ಬೀಳಲಿದೆ ಸರ್? ಹೌದು, ಈಗಾಗಲೇ 2017ರಲ್ಲಿ ಹಲವಾರು ಬದಲಾವಣೆಗಳು ಬಂದಿದೆ. 2022ರಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ಗಳಾಗಿದೆ. ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಹಲವಾರು ಬದಲಾವಣೆಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಅಂದ್ರೆ ವಾಹನ ತಯಾರಿಕಾ ಸಂಸ್ಥೆಗಳು ಉತ್ತಮ ಗುಣಮಟ್ಟದ ಫ್ಯೂಲ್ ಎಫಿಷಿಯನ್ಸಿ ಇರುವಂತ ಕೆಫ್ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಇದೆ. ಅದರ ಪ್ರಕಾರ ಅವರು ಉತ್ತಮ ಗುಣಮಟ್ಟದ ಅಂದ್ರೆ ಫ್ಯೂಲ್ ಎಫಿಷಿಯನ್ಸಿ ಇರುವಂತದ್ದು, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಉತ್ಪಾದನೆ ಮಾಡುವಂತ ವಾಹನಗಳನ್ನು ರಸ್ತೆಗೆ ಬಿಡಬೇಕು ಅಂತ ಒಂದು ಹೊಸ ರೂಲ್ಸ್ಗಳು ಬಂದಿದೆ ಸ್ಟ್ರಿಕ್ಟ್ ಆಗಿ. ಈಗಾಗಲೇ ಎಥನಾಲ್ ಬಳಕೆ ಮಾಡುವಂತಹ ವಾಹನಗಳನ್ನು ತಯಾರು ಮಾಡಬೇಕಾಗಿದೆ. ಇದು ಎಲ್ಲದರ ಕಾಸ್ಟ್ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯುದ್ಧಗಳ ಕಾರ್ಮೋಡಗಳು ಇರುವುದರಿಂದ ಆಗ್ಬಿಟ್ಟು ಅವರಿಗೆ ಬೇಕಾದ ಸರಬರಾಜುಗಳು ಏನು ಕಚ್ಚಾ ವಸ್ತುಗಳು ಬರಬೇಕಾಗುತ್ತೆ, ಅದರದ್ದು ಕೂಡ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರೋದ್ರಿಂದ ಆಗ್ಬಿಟ್ಟು ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಮತ್ತು ಸೊಸೈಟಿ ಆಫ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇವರುಗಳು ಮೊನ್ನೆ 20ನೇ ತಾರೀಕಿಗೆ ಪತ್ರಿಕಾ ಬಿಡುಗಡೆಯನ್ನು ಮಾಡಿದ್ದಾರೆ. ಆಗಸ್ಟ್ 1ನೇ ತಾರೀಕಿಂದ ವಾಹನಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಚಿಕ್ಕ ಪುಟ್ಟ ವಾಹನ ಮಾಲೀಕರಿಗೆ ಮತ್ತು ದೊಡ್ಡ ಟ್ರಾವೆಲ್ ಆಪರೇಟರ್ಗಳಾಗಲಿ ಅಥವಾ ಇವಿ ವಾಹನ ತಯಾರಿಕರುಗಳು ಅಥವಾ ಮ್ಯಾನುಫ್ಯಾಕ್ಚರರ್ಸ್ಗಾಗಲಿ ಅಸೆಂಬ್ಲಿಂಗ್ ಸೆಂಟರ್ಗಳಿಗಾಗಲಿ ಅಥವಾ ಬಳಕೆದಾರರಿಗಾಗಲಿ ಎಲ್ರಿಗೂ ಇದು ಹೆಚ್ಚಿನ ಒಂದು ಖರ್ಚು ವೆಚ್ಚಗಳು ಬರುವಂತ ಒಂದು ಸಾಧ್ಯತೆ ಇದೆ. ಇದು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಕೂಡ ನಾವು ಪಾಸ್ ಆನ್ ಮಾಡಬೇಕಾಗುತ್ತೆ. ಯಾವಾಗ ನಮ್ಮ ವಾಹನಗಳಿಗೆ ದರ ಅಧಿಕ ಆಗುತ್ತೋ, ನಾವು ಒನ್ಸ್ ವಾಹನಗಳಿಗೆ ದರ ಅಧಿಕ ಆಯ್ತು ಅಂದ ಕೂಡಲೇ ಸರ್ವಿಸ್ ಸೆಂಟರ್ಗಳಲ್ಲಿ ಸರ್ವಿಸಿಂಗ್ ಚಾರ್ಜಸ್ಗಳು ಕೂಡ ಚೇಂಜಸ್ ಆಗುತ್ತೆ. ಈ ಕಡೆ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ನವರು ಕೂಡ ಅವರು ಕೂಡ ದರ ಅಧಿಕ ಮಾಡಲೇಬೇಕಾಗುತ್ತೆ. ಎಲ್ಲ ಸಂಘಟನೆಗಳು ಕೂಡ ನಮಗೆ ಜುಲೈ 20ನೇ ತಾರೀಕಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದೆ. ಈ ತರ ಎಲ್ಲ ಇರೋದ್ರಿಂದ ಆಗ್ಬಿಟ್ಟು ಹಲವಾರು ನಾರ್ಮ್ಸ್ ಅಂಡ್ ರೆಗ್ಯುಲೇಷನ್ಗಳು ಬದಲಾವಣೆಗಳು ಆಗ್ತಾ ಇದೆ. ಗುಣಮಟ್ಟದ ವಾಹನಗಳನ್ನು ತಯಾರು ಮಾಡಬೇಕು. ಆಮೇಲೆ ವಾಹನಗಳ ಬಿಡಿ ಭಾಗಗಳ ದರ ಜಾಸ್ತಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಇರೋದ್ರಿಂದ ಆಗ್ಬಿಟ್ಟು ಶಿಪ್ಮೆಂಟ್ಗಳು ಲೇಟ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ತಯಾರಿಕಾ ಸಂಸ್ಥೆಗಳಿಗೆ ಹೆಚ್ಚಿನ ಹೊರೆ ಕೊಡ್ತಾ ಇದೆ. ಆ ಹೊರೆಯನ್ನು ಪಾಸ್ ಆನ್ ಆಗಿ ನಮ್ಮ ಗ್ರಾಹಕರುಗಳ ಮೇಲೆ ಪಾಸ್ ಮಾಡ್ತಾ ಇದ್ದಾರೆ. ಈಗ ಟ್ಯಾಕ್ಸಿಯವರಾಗ್ಲಿ ಅಥವಾ ಟ್ರಾವೆಲ್ ಆಪರೇಟರ್ಗಳಿಗಾಗಲಿ ಅಥವಾ ಸ್ಕೂಲ್ ಬಸ್ ಆಪರೇಟರ್ಗಳಂತವರಾಗ್ಲಿ ನಾವು ನಮ್ಮ ಗ್ರಾಹಕರ ಮೇಲೆನೆ ಈ ದರವನ್ನು ಏರಿಕೆ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಕ್ಯಾಬ್ ನ ಬಳಸೋದಾದ್ರೆ ದರ ಏರಿಕೆ ಮಾತ್ರ ಆ ಒಂದು ದರ ಹೆಚ್ಚಿಗೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಕನಿಷ್ಠ ಪಕ್ಷ ಇವಾಗ ಕೆಲವರು ಮಾತ್ರ ಕೆಲವೊಂದು ಕಂಪನಿಗಳು ತಯಾರಿಕಾ ಸಂಸ್ಥೆಗಳು ಮಾತ್ರ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲಾ ಸಂಸ್ಥೆಗಳು ಹೇಳಲಿಲ್ಲ. ಇನ್ನು ನಾವು 25ನೇ ತಾರೀಕು 26ನೇ ತಾರೀಕಿನಲ್ಲಿ ಇದ್ದೀವಿ. ಇನ್ನು ಡೇಟ್ ಹತ್ರ ಬಂದಾಗ ಮಾತ್ರ ಅವರು ವಾಹನ ತಯಾರಿಕಾ ಸಂಸ್ಥೆಗಳು ಯಾವಾಗಲೂ ಹಂಗೇನೆ ನಾಳೆ ವೆಹಿಕಲ್ ಡೀಲರ್ ಪ್ಲೇಸ್ಗೆ ಬರುತ್ತೆ ಅಂದ್ರೆ ಇವತ್ತು ಬೆಲೆ ನಿಗದಿ ಮಾಡ್ತಾರೆ. ಆದ ಕಾರಣ ನಮಗೆ 1ನೇ ತಾರೀಕಿಗೆ ಬೆಲೆ ನಿಗದಿ ಒಂದು ಲಿಸ್ಟ್ ಬರ್ಬೋದು. ಸಾಧಾರಣ 25,000ದಿಂದ 30,000 ರೂಪಾಯಿ ಸಾಧಾರಣದ ವಾಹನಗಳಿಗೆ ಕೂಡ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳುವಂತ ಮಾಹಿತಿ ನಮಗೆ ಇದೆ. ಸೊ ಹಾಗಾದ್ರೆ ಸರ್ ಇವಾಗ ಟ್ರಿಪ್ ಅಮೌಂಟ್ ನ ಜಾಸ್ತಿ ಮಾಡೋದಾದ್ರೆ ನೀವು ಎಷ್ಟು ಪರ್ಸೆಂಟೇಜ್? 100% ಇದೆಲ್ಲವೂ ಕೂಡ ಗ್ರಾಹಕರ ಜೇಬಿಗೆನೆ ಕಟ್ಟ ಕಡೆಗೆ ಹೊಡೆತ ಬೀಳುತ್ತೆ. ಏರಿಕೆ ಮಾಡೋದಾದ್ರೆ ಎಷ್ಟು ಪರ್ಸೆಂಟ್ ಏರಿಕೆ ಮಾಡುವಂತ ಆಗ್ಬೋದು, ಒಂದು 5% ಆದ್ರೂ ಏರಿಕೆ ಆಗೇ ಆಗುತ್ತೆ. ಯಾಕಂದ್ರೆ ಸ್ಪೇರ್ ಪಾರ್ಟ್ಸ್ ಗಳಿಗೆ, ಟೈರ್ಗೆ, ಆಯಿಲ್ಗೆ ಎಲ್ಲದಕ್ಕೂ ಕೂಡ ದರ ಬದಲಾವಣೆ ಆಗ್ಬಹುದು. ಇನ್ಸೂರೆನ್ಸ್ಗೆ ಈಗಾಗಲೇ ಬದಲಾವಣೆ ಆಗಿದೆ. ಇದೆಲ್ಲ ಹೊರೆ, ಹೆಚ್ಚಿನ ಹೊರೆಗಳು ಬರ್ತಾ ಇದೆ. ಜನ ಹಂಗಾರೆ ಜೇಬ್ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಹೌದು 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 ಅದೇ ಹೊಸ ನಾರ್ಮ್ಸ್ಗಳು ಬರ್ತಾ ಇದೆ. ಏನಂದ್ರೆ ಇವತ್ತು ನಾನ್ ಕಾರ್ಬನೈಸ್ಡ್ ವೆಹಿಕಲ್ಗಳು ಜಾಸ್ತಿ ಬರಬೇಕಾಗತ್ತೆ. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ವಾಹನಗಳ ತಯಾರಿಕಾ ಇದಕ್ಕಾಗಿ ಉತ್ತೇಜನದ ಆದೇಶಗಳಿದೆ. ಈಗ ನಿಮಗೆ ಗೊತ್ತಿದೆ, ಎಥನಾಲ್ ಅನ್ನು ಕಂಪಲ್ಸರಿ 20% ಎಥನಾಲ್ ಮಿಕ್ಸಿಂಗ್ ಮಾಡಿ ವಾಹನಗಳಿಗೆ ಕೊಡ್ತಾ ಇದ್ದಾರೆ. ಇದೇ ತರನೇ ಹೈಬ್ರಿಡ್ ವೆಹಿಕಲ್ಗಳು ತಯಾರಿಕೆ ಕೂಡ ಕಂಪಲ್ಸರಿ. ಹೈಬ್ರಿಡ್ ವೆಹಿಕಲ್ಗಳು ಕೂಡ ನಮಗೆ ಟ್ಯಾಕ್ಸಿ ಇಂಡಸ್ಟ್ರಿಗೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ನಾವು ಅದಕ್ಕೂ ಕೇಂದ್ರ ಸರ್ಕಾರದಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಕೇಳ್ತೀವಿ. ಇವಿ ವೆಹಿಕಲ್ಗಳು ಅಷ್ಟೇ, ಅದರದ್ದು ಮೇಂಟೆನೆನ್ಸ್, ಆಮೇಲೆ ರೀಸೇಲ್ ವ್ಯಾಲ್ಯೂ ಕಡಿಮೆ ಇದೆ. ಆದ್ರೂ ಟ್ಯಾಕ್ಸಿಯವರು ಕನಿಷ್ಠ ಪಕ್ಷ ಒಂದು 20% ಮೇಲ್ಗಡೆ ಜನ ಇವಿ ವೆಹಿಕಲ್ಗಳನ್ನು ಕೂಡ ನಾವು ಹೊಂದ್ಕೊಂಡಿದ್ದೀವಿ. ಇದೆಲ್ಲವೂ ಕೂಡ ನಮಗೆ ಹೊರೆ ಆಗ್ತದೆ ಅಂದ್ರೂ ಕೂಡ ಬೆಲೆನೂ ಜಾಸ್ತಿ ಇದೆ, ರೀಸೇಲ್ ವ್ಯಾಲ್ಯೂ ಕಡಿಮೆ ಇದೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಇಂಥದೆಲ್ಲ ಇದ್ರೂ ಕೂಡ ನಾವು ವಾಹನಗಳನ್ನು ಈ ಹೊಸ ನಾರ್ಮ್ಸ್ ನ ಅಂಡರ್ ಅಲ್ಲಿ ಬಂದಾಗ ನಾವು ಈ ವಾಹನಗಳನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಕಾರ್ಪೊರೇಟ್ ಅವರೇಜ್ ಫ್ಯೂಲ್ ಎಫಿಷಿಯನ್ಸಿ ಅಂತ ಒಂದು ರೂಲ್ಸ್ ಇರುವಂತದ್ದು. ಇದು ಕೇಂದ್ರ ಸರ್ಕಾರ ಮಾಡಿರುವಂತ. ಇನ್ನು ಇದು 2027 ಏಪ್ರಿಲ್ 1ನೇ ತಾರೀಕಿಂದ ಇನ್ನೂ ಹೆಚ್ಚಿನ ರೂಲ್ಸ್ ನಾರ್ಮ್ಸ್ಗಳು ಬರ್ತಾ ಇದೆ, ಈ ಫ್ಯೂಲ್ ಎಫಿಷಿಯನ್ಸಿ ರೂಲ್ಸ್ಗಳು.
ಇಂಥದನ್ನ ನಾವು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾಗುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ರೂಲ್ಸ್ ಇದು. ಓಕೆ ಸರ್, ಒಂದು ಕಡೆ ಇವಾಗ ಪೆಟ್ರೋಲ್ ಡೀಸೆಲ್ ಗಾಡಿ ಆಯ್ತು ಅಂತ ಹೇಳಿದ್ರೆ ನಾವು ಕಚ್ಚಾ ತೈಲಗಳನ್ನ ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ಬೇಕಾಗತ್ತೆ. ಮತ್ತೊಂದ್ ಕಡೆ ಎಥನಾಲ್ ಗೆ ಇವರು ಪ್ರೋತ್ಸಾಹ ಕೊಡೋದ್ರಿಂದಾಗಿ ಬಹುತೇಕವಾಗಿ ಎಥನಾಲ್ ನ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೂ ಕೂಡ ಟ್ರೈ ಮಾಡ್ತಾರೆ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ದರ ಏರಿಕೆ ಮಾಡ್ಕೊಂತ ಹೋದ್ರೆ ಅಂದ್ರೆ ಇವಾಗ ಎಥನಾಲ್ ನ ಬಳಸೋದಾದ್ರೆ ದರ ಕಡಿಮೆ ಆಗ್ಬೇಕು ಎಲ್ಲ ವಸ್ತುಗಳ ಮೇಲೆ. ಹೌದೌದು. ಸೊ ಬಟ್ ಇವಾಗ ಎಥನಾಲ್ ನ ಪ್ರೋತ್ಸಾಹ ನೀಡ್ತಿದ್ರು ಕೂಡ ದರ ಏರಿಕೆ ಆಗ್ತಾ ಇದೆ. ಸೊ ಇದು ಜನಸಾಮಾನ್ಯರ ಮೇಲೆ ಜೊತೆಗೆ ನಿಮ್ಗೂ ಕೂಡ ಅದು ಹೊರೆನೇ ಅಲ್ವಾ? ಹೌದೌದು. ಎಥನಾಲ್ ನ ಮೇಲ್ಗಡೆ ಇನ್ನೊಂದು ದರ ಕಡಿಮೆ ಮಾಡಬಹುದು. ಯಾಕಂದ್ರೆ ಎಥನಾಲ್ ಬಂದ್ಬಿಟ್ಟು ಬೈ ಪ್ರಾಡಕ್ಟ್ ಇದೆ ಅದು. ಇವಾಗ ನಾವು ಶುಗರ್ ಕೇನ್ ಏನು ಸಕ್ಕರೆ ಕಾರ್ಖಾನೆಗಳಲ್ಲಿ ನಾವು ಬಳಕೆ ಆದಂತ ಇದರಿಂದ ಮೊಲಾಸಸ್ ತೆಗೆದುಬಿಟ್ಟು ಅದರಿಂದ ನಾವು ಎಥನಾಲ್ಗೆ ಉಪಯೋಗ ಮಾಡ್ತಾ ಇದ್ದೀವಿ. ಅದೇ ತರನೇ ಬೇರೆ ಎಲ್ಲಾ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂದ ತೆಗೆಯುವಂತದ್ದು ಕೂಡ ಅದು ಬೈ ಪ್ರಾಡಕ್ಟ್ ಆಗಿ ಬರೋದ್ರಿಂದ ಆಗ್ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ GST ರೂಲ್ಸ್ ಗಳೆಲ್ಲ ಇದೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳ ಮೇಲ್ಗಡೆ GST ಹಾಕೋಂಗಿಲ್ಲ ಅಂತ. ಆದ್ರೆ ಇದರಲ್ಲಿ ಈ ನಾರ್ಮ್ಸ್ ಅಲ್ಲಿ ಅದನ್ನು ತೆಗಿಲಿಲ್ಲ ಅವರು. ಯಾಕಂದ್ರೆ ಇವತ್ತು ಏನ್ ನಾವು ಸೆಂಟ್ರಲ್ ಗವರ್ಮೆಂಟ್ ಮತ್ತು ರಾಜ್ಯ ಸರ್ಕಾರದ ತೆರಿಗೆಗಳು ಪೆಟ್ರೋಲ್ಗಿದೆಯೋ ಅದೇ ತೆರಿಗೆಯನ್ನು ಕೂಡ ನಾವು ಇವತ್ತು 20%ಗೂ ಕಟ್ತಾ ಇದ್ದೀವಿ. ಇವಾಗ 100 ರೂಪಾಯಿ ನಾವು ಪೆಟ್ರೋಲ್ಗೆ ಕೊಡ್ತೀವಿ ಅಂದ್ರೆ ಅದರಲ್ಲಿ 20 ರೂಪಾಯಿ ಪಾಲು ಎಥನಾಲ್ದಿದೆ. ಆ 20 ರೂಪಾಯಿ ಪಾಲು ಎಥನಾಲ್ ನಮಗೆ ಏನು ಈ ಟ್ಯಾಕ್ಸ್ ಗಳನ್ನು ತೆಗೆದುಹಾಕಿದಲ್ಲಿ ಸಾಧಾರಣ 40%ಗಿಂತ ಮೇಲ್ಗಡೆ ದರ ಕಡಿಮೆ ಆಗುತ್ತೆ. ಆತರ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಕೂಡ ಎಥನಾಲ್ ಅಲ್ಲಿ ಕೂಡ ಸೌಲಭ್ಯಗಳನ್ನು ಕೊಡಬಹುದು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಮೊನ್ನೆ ಇವರು ರಾಮದೇವ್ ಅವರು ಕೂಡ ಹೇಳಿದ್ದಾರೆ, ಖಾಸಗಿ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಕೊಡಿ ನೀವು ಎಥನಾಲ್ ತಯಾರಿಕೆ ಮತ್ತು ಸೇಲ್ಸ್ ಬಗ್ಗೆ ಕಾಂಪಿಟಿಷನ್ ಬರಲಿ, ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ಆಗಿ ಗುಣಮಟ್ಟದ ತೈಲ ಉತ್ಪಾದನೆ ಆಗಬೇಕು ಮತ್ತು ದರಗಳಲ್ಲಿ ಸಿಗಬೇಕು, ಗ್ರಾಹಕರಿಗೆ ಸರಬರಾಜು ಆಗ್ಬೇಕಂದ್ರೆ ಖಾಸಗಿಯವರಿಗೆ ಕೊಡಿ ಅಂತ ಹೇಳಿದ್ದಾರೆ. ಅವಾಗ ಈ ತರ ಒಬ್ಬರೊಬ್ಬರಿಗೆ ಕಾಂಪಿಟಿಷನ್ ಬರ್ಬೋದು, ರೈತರಿಗೂ ಸಪೋರ್ಟ್ ಮಾಡಬಹುದು, ನಮಗೆ ವಾಹನ ಮಾಲೀಕರಿಗೂ ಸಪೋರ್ಟ್ ಆಗೋ ತರ ಕಾಂಪಿಟಿಷನ್ ನಲ್ಲಿ ಬರ್ಬೋದು. ಯಾರಾದ್ರೂ ಇನ್ವೆಸ್ಟರ್ಸ್ ಬಂದೇ ಬರ್ತಾರೆ, ಅವಕಾಶಗಳು ಸೃಷ್ಟಿ ಆಗ್ಬೇಕಾಗತ್ತೆ. ಸರ್, ಇವಾಗ ಎಥನಾಲ್ ಅಂದ್ರೆ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋದು ಇಲ್ಲ ಅನ್ನೋದನ್ನ ಹೊರತುಪಡಿಸಿ ಎಥನಾಲ್ ವೆಹಿಕಲ್ ಗಳಿಂದ ಏನೆಲ್ಲ ಲಾಭಗಳು ಆಗತ್ತೆ ಸರ್? ಯಾಕಂತ ಹೇಳಿದ್ರೆ ಇವಾಗ ಪೊಲ್ಯೂಟ್ ಏನಾದ್ರು ಆಗತ್ತಾ, ವಾತಾವರಣಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಎಥನಾಲ್ ಅಥವಾ ಆಗಲ್ವಾ, ಹೇಗೆ? ಇಲ್ಲ, ಎಥನಾಲ್ ನ ಉದ್ದೇಶ ಬಂದ್ಬಿಟ್ಟು ನಾನ್ ಪೊಲ್ಯೂಟೆಡ್ ವೆಹಿಕಲ್ ಅಲ್ಲಿ ಆ ಕ್ಯಾಟಗರಿಗೆ ಬರ್ತಾ ಇದೆ ಅದು. ಯಾಕಂದ್ರೆ ನಾನು ಇವಾಗ ನಿಮಗೆ ಈಗಾಗಲೇ ಹೇಳಿದೆ, ಕಾರ್ಪೊರೇಟ್ ಅವರೇಜ್ ಫ್ಯೂಲ್ ಎಫಿಷಿಯನ್ಸಿ ಅಂದ್ರೆ 2 ಪೆಟ್ರೋಲ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ತಯಾರು ಮಾಡಿದ ಮೇಲೆ 1 ಡೀಸೆಲ್ ವೆಹಿಕಲ್ ತಯಾರು ಮಾಡಬಹುದು. ಅಂದ್ರೆ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ರೂಲ್ಸ್ ಪ್ರಕಾರ ಡೀಸೆಲ್ ವೆಹಿಕಲ್ ಅಂದ್ರೆ ಅದು ಪೊಲ್ಯೂಷನ್ ಕ್ರಿಯೇಟ್ ಮಾಡುವಂತ ವಾಹನ. ನಾನ್ ಡೀಸೆಲ್ ವೆಹಿಕಲ್ಸ್ ಅಂದ್ರೆ ಪೆಟ್ರೋಲ್ ಅಥವಾ ಹೈಬ್ರಿಡ್ ಆರ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಥ ವಾಹನಗಳು. ಅದರಲ್ಲಿ ಈಗ ಎಥನಾಲ್ ಅನ್ನು ಕೂಡ ಇದು ಗ್ರೀನ್ ಎನರ್ಜಿಗೆ ಸೇರಿಸಿದ್ದಾರೆ. CNG ಕೂಡ ಗ್ರೀನ್ ಎನರ್ಜಿ ಇದೆ. ಇಂಥ ಗ್ರೀನ್ ಎನರ್ಜಿ ವಾಹನಗಳಲ್ಲಿ ನಮಗೆ ಪೊಲ್ಯೂಷನ್ ಕಡಿಮೆ ಇದೆ ಅಂತ ಒಂದು ನಾರ್ಮ್ಸ್ ಇದೆ. ಅದರಿಂದ ಆಗ್ಬಿಟ್ಟು 20% ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಆಮೇಲೆ 20% ನಮಗೆ ಈಗ ಮಾರ್ಚ್ 1ನೇ ತಾರೀಕಿಂದ ಬಂದಿದ್ರಿಂದ ನಮ್ಮ ವಾಹನಗಳಲ್ಲಿ ಇನ್ನೂ ಯಾವುದೇ ಕಂಪ್ಲೇಂಟ್ಗಳು ಕಾಣ್ತಾ ಇಲ್ಲ. ವಾಹನಗಳಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಗಳು ಕಂಡು ಬಂದು ಏನಾದ್ರು ಇದಾದಾಗ ಮಾತ್ರ ನಾವು ಸರ್ಕಾರದ ಹತ್ರ ನೆಗೋಷಿಯೇಷನ್ ಮಾಡಬಹುದು. ಇವಾಗ ಯಾವುದೇ ಕಂಪ್ಲೇಂಟ್ ಬರದೇ ಇರುವಾಗ ನಾವು ಸರ್ಕಾರದ ನೆಗೋಷಿಯೇಷನ್ ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಒಂದು ದೂರದೃಷ್ಟಿಯಿಂದ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಕಾಂಪಿಟಿಷನ್ ಇರಬೇಕಾಗತ್ತೆ. ಇವತ್ತು ಎಥನಾಲ್ ಬರೀ 499 ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲಿ ಮಾತ್ರ, ಡಿಸ್ಟಿಲರಿಗಳವರ ಕೈಯಲ್ಲಿ ಮಾತ್ರ ಎಥನಾಲ್ ಸ್ಟಾಕ್ ಇದೆ. ಅವರು ಸರ್ಕಾರಕ್ಕೆ ಸರಬರಾಜು ಮಾಡ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಭಾರತ್ ಪೆಟ್ರೋಲಿಯಂ ಆಗಿರ್ಬೋದು, ಯಾವುದೇ ಪೆಟ್ರೋಲಿಯಂ ಪ್ರಾಡಕ್ಟ್ ಕಾರ್ಪೊರೇಷನ್ಗಳಿಗೆ ಇವರು ಸರ್ವಿಸ್ ಕೊಡ್ತಾ ಇದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಹೇಳ್ತಾ ಇರೋದಲ್ಲ, ರಾಮ್ ಗುರುದೇವ್ ಅವರನ್ನೇ ಹೇಳಿದ್ದಾರೆ ಅಂತ ಒಬ್ಬ ಹಿರಿಯರು ಹೇಳಿದ್ದಾರೆ. ಅವ್ರು ದೊಡ್ಡ ಬಿಸಿನೆಸ್ ಮ್ಯಾನ್ ಇದ್ದಾರೆ, ಅವ್ರದ್ದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ. ಅಂತ ಮನುಷ್ಯನಿಗೆ ಮಾರ್ಕೆಟ್ ನ ನಾಲೆಜ್ ಇದೆ, ಭಾರತದಲ್ಲಿ ಎಷ್ಟು ಸೇಲ್ಸ್ ಮಾಡಬಹುದು ಅಂತ. ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ. ಇವತ್ತು ಭಾರತದಲ್ಲಿ ನ್ಯೂ ಸ್ಟಾರ್ಟ್ಅಪ್ಸ್ ಗಳು ಒಂದು ವರ್ಷಕ್ಕೆ ಲಕ್ಷಗಟ್ಟಲೆ ಸ್ಟಾರ್ಟ್ಅಪ್ ಗಳು ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಇಂಥ ಇದಕ್ಕೆ ಅವಕಾಶಗಳು ಕೊಡ್ಲಿ. ಎಥನಾಲ್ ಅನ್ನು ನ್ಯೂ ಸ್ಟಾರ್ಟ್ಅಪ್ ಕ್ಯಾಟಗರಿಗೆ ಸೇರಿಸಿದಲ್ಲಿ ಬೇರೆ ಹೊಸ ಹೊಸ ಕಂಪನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಬೆಂಗಳೂರು, ಕರ್ನಾಟಕದಲ್ಲಿ ಇರುವಂತಹ ಎಥನಾಲ್ ತಯಾರಿಕೆಗಳನ್ನೆಲ್ಲ ಒಂದೇ ಸ್ಟಾರ್ಟ್ಅಪ್ ಕಂಪನಿ ತಗೊಳ್ಬಹುದು. ನಮ್ಮಲ್ಲಿರುವಂತಹ ವೆಟ್ ಲ್ಯಾಂಡ್ಗಳು ಏನಿದೆ, ಡ್ರೈ ಲ್ಯಾಂಡ್ಗಳು ಏನಿದೆ, ಇಲ್ಲಿ ಎಥನಾಲ್ಗೆ ಬೇಕಾದಂತ ಬೆಳೆಸಲಿಕ್ಕೆ, ಬೆಳವಣಿಗೆ ಮಾಡೋದಕ್ಕೆ, ಗಿಡಗಳು ಬೆಳೆಸಲಿಕ್ಕೆ ಅವರು ಅವಕಾಶಗಳನ್ನು ಸೃಷ್ಟಿ ಮಾಡ್ತಾರೆ. ಅವಾಗ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ ಕೂತ್ಕೊಂಡಿರುವವರೆಲ್ಲರೂ ಕೂಡ ಎಥನಾಲ್ಗೆ ಬೇಕಾದಂತ ಯಾವ ಯಾವ ಫ್ರೂಟ್ಸ್ಗಳು ಬೇಕು, ಅದು ನಟ್ಸ್ಗಳು ಬೇಕು, ಅದನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಆಗ್ಬಿಟ್ಟು ಅವರು ರಾಮದೇವ್ ಅವರು ಹೇಳಿದ ತರನೇ 45 ರಿಂದ 50 ರೂಪಾಯಿ ಒಳಗಡೆ ಎಥನಾಲ್ ನಮಗೆ ಸಿಗುತ್ತೆ. ಅವಾಗ ಟೋಟಲಿ ಇಂಡಸ್ಟ್ರಿಯಲ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಯಾವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತೋ ಅವತ್ತು ಮ್ಯಾನುಫ್ಯಾಕ್ಚರರ್ಸ್ ಪ್ರಾಡಕ್ಟ್ಗಳಿಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ಬೋದು. ಓಕೆ.